ಗೋಹರಣ್ಯಾದಿ ಗೋವನ್ನು ಕೊಂದು ಪಾಪಕ್ಕೆ ಗುರಿಯಾದೆ, ನಾನು ಶಾಪಕ್ಕೆ ಗುರಿಯಾದೆ. ಕೊಂದ ಪಾಪದ ಫಲವನ್ನು ಈಗ, ಕೊಂದ ಪಾಪದ ಫಲವನ್ನು ಈಗ ತೀರುವುದೆಂತೋ ಜಗದೊಳಗೆ. ಹಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಏನಿದು? ನಾನು ಒಣದ ಸಣ್ಣ ಕಲ್ಲಿನಿಂದ ಗೋಹತ್ಯೆ ಆಯಿತು. ಪ್ರಪಂಚದಲ್ಲಿ ಸ್ತ್ರೀಹತ್ಯೆ, ಗೋಹತ್ಯೆ, ಶಿಶು ಹತ್ಯೆ ಮಹಾಪಾಪವೆಂದು ಗುರಿಯರು ಹೇಳಿರುವುದು. ಹೀಗೇನು ಮಾಡಲಿ? ಏಕೆ ಬಲಪದ ದೇವ ಹೀಗೆ ಚಿಂತಿಸುತ್ತಿರುವೆ? ಸಾರ್ಥಕಿ, ನನ್ನಿಂದ ಒಂದು ಗೋಹತ್ಯೆ ಆಯಿತು. ಏನು ಗೋಹತ್ಯೆ? ಅಯ್ಯೋ ಶಿವಶಿವ, ಇದೆಂತ ಅಪರಾಧವಲ್ಲವೇ ಬಲಪದ ದೇವ? ಹೌದು ಸಾರ್ಥಕಿ, ಇದಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ಉಪಾಯವಿನ್ನೇನಿದೆ ಬಲಪದ ದೇವ? ತಮ್ಮ ಸಹೋದರನಾದ ಶ್ರೀಕೃಷ್ಣ ಪರಮಾತ್ಮರಿಲ್ಲವೇ? ಆತರಿಗೆ ತಿಳಿಸಿ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ. ಹಾಗಾದರೆ ಈಗಲೇ ಕೃಷ್ಣನನ್ನು ಬರಮಾಡು ಸಾರ್ಥಕಿ. ಆಗಲಿ ಬಲಪದ ದೇವ. ಅಣ್ಣ, ಇದೋ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಇದೇನಣ್ಣ, ಸದಾ ಸೂರ್ಯ ಚಂದ್ರರ ಕಿರಣಗಳಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖಕಮಲವು ಇಂದು ಬೆಂದ ತಾವರೆಯಂತೆ ಬಾಡಿರಲು ಕಾರಣವೇನಣ್ಣ? ಏನೆಂದು ಹೇಳಲಿ ಕೃಷ್ಣ? ಪ್ರಾತಃ ಕಾಲದಲ್ಲಿ ವಾಯುವರ್ಕೆಂದು ಹೋಗಿ ಬರುತ್ತಿರುವಾಗ ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ಈ ಸಣ್ಣ ಕಲ್ಲಿನಿಂದ ಹೊಡೆದವು ಗೋವು ಮೃತಪಟ್ಟು ಹೋಯಿತು ಕೃಷ್ಣ. ಏನು ಗೋಹತ್ಯೆ? ಶಾಂತಂ ಪಾಪಂ. ಅಣ್ಣ, ಎಂತಹ ಕಾರ್ಯವನ್ನು ಮಾಡಿದೆ? ಹೌದು ಕೃಷ್ಣ, ಇದು ನಮ್ಮ ಯದುವಂಶಕ್ಕೆ ಕಳಂಕವಲ್ಲವೇನಣ್ಣ? ಹೌದು ಕೃಷ್ಣ, ಇದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಅಣ್ಣ, ಗೋಹತ್ಯೆ ಪರಿಹಾರವಾಗಬೇಕಾದರೆ ಕಂಚಿ, ಕಾಳಾಸ್ತ್ರಿ, ಮಧುರೆ, ಗೋಕರ್ಣ ಮುಂತಾದ ಪುಣ್ಯ ಕ್ಷೇತ್ರಗಳನ್ನ ಸಂದರ್ಶಿಸಿ ಗಂಗೆ, ತುಂಗೆ, ಕಪಿಲ, ಕಾವೇರಿ ಮುಂತಾದ ಪುಣ್ಯ ನದಿಗಳಲ್ಲಿ ಮಿಂದು 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬಂದರೆ ಗೋಹತ್ಯೆ ಪರಿಹಾರವಾಗುವುದೆಂದು ನಮ್ಮ ಕುಲಗುರುಗಳಾದಂತಹ ಸಾಂದೀಪಿನಿ ಮಹರ್ಷಿಯವರು ಹೇಳಿರುವರಣ್ಣ. ಹಾಗಾದರೆ ನಾನೀಗಲೇ ಭೂಪ್ರದಕ್ಷಿಣೆಗೆ ಹೊರಡನು ಕೃಷ್ಣ. ಅಣ್ಣ, ನಿನ್ನೆಯ ದಿನ ದುರ್ಯೋಧನನು ನಿಮ್ಮ ರಾಜ್ಯಸಭೆಗೆ ಬಂದಿದ್ದ ವಿಚಾರವು ತಿಳಿಯುವುದು. ಕಾರಣ ಪಾಂಡವರಿಗೂ ಕೌರವರಿಗೂ ಯುದ್ಧ ಒದಗಿರುವುದರಿಂದ ನನ್ನ ಪರವಹಿಸುವುದಾಗಿ ಕೇಳಿಕೊಂಡು ಬಂದಿದ್ದನು. ನಾನು ಅಭಯವತನು ಕೃಷ್ಣ. ಅಣ್ಣ, ಹಾಗಾದರೆ ನೀವು ಭೂಪ್ರದಕ್ಷಿಣೆ ಹೊರಟರೆ ಆತನ ಗತಿ? ಅವರವರು ಅಣ್ಣ ತಮ್ಮಂದಿರಲ್ಲವೇ, ಏನಾದರೂ ಮಾಡಿಕೊಳ್ಳಲಿ, ನನ್ನ ಪಾಪ ಪರಿವಾರವಾದರೆ ಸಾಕು ಕೃಷ್ಣ. ಹೋಗಿ ಬಾ ಅಣ್ಣ, ನಿನಗೆ ಮಂಗಳವಾಗಲಿ. ನಾನಿನ್ನು ಬರುವೆನೋ ಕೃಷ್ಣ. ಕೃಷ್ಣ, ನೀನು ಅರ್ಜುನ ಸಾರಥ್ಯವನ್ನು ಮರೆತಿದ್ದನು. ಅದೇನಣ್ಣ? ಅರ್ಜುನನು ಸಾರಥ್ಯವನ್ನು ನೀನು ಅರ್ಜುನನ ಪಾತ್ರ ವಹಿಸುವುದಾಗಿ ತಿಳಿದೆ, ಹೌದೇ ಕೃಷ್ಣ? ಅಣ್ಣ, ನಾನು ನೆಪ ಮಾತ್ರಕ್ಕೆ ಹಾಗೆ ಒಪ್ಪಿಕೊಂಡಿರುವೆನಣ್ಣ. ಹಾಗೆ ನನ್ನ ಪ್ರೇಷಿಸನಾದ ದುರ್ಯೋಧನ ಕಡೆ ಸ್ವಲ್ಪ ಎಚ್ಚರದಿಂದಿರು. ನಾನಿನ್ನು ಹೋಗಿ ಬರುವೆನು ಕೃಷ್ಣ. ಹೋಗಿ ಬಾ ಅಣ್ಣ, ನಿನಗೆ ಮಂಗಳವಾಗಲಿ. ನೀನು ಹೋಗಿ ಬರುವುದರೊಳಗಾಗಿ ಆ ನಿನ್ನ ಪ್ರಿಯ ಶಿಷ್ಯನನ್ನು ಈ ನನ್ನ 2 ನೇತ್ರಗಳಿಂದ ಚೆನ್ನಾಗಿ ನೋಡಿಕೊಳ್ಳುವೆನು. ಏನಿದು ಪರಮಾತ್ಮ? ಇಲ್ಲದ ಪಾಪದ ಹೊರೆಯನ್ನು ಅಣ್ಣನಾದ ಬಲಭದ್ರ ದೇವನಿಗೆ ಹೊರಿಸಿ ಭೂ ಪ್ರದಕ್ಷಿಣೆಗೆ ಕಳುಹಿಸಿದೆ. ಇನ್ನು ನಿನ್ನನ್ನೇ ನಂಬಿರುವ ನಮ್ಮಂತವರ ಪಾಡೇನು ಪರಮಾತ್ಮ? ಸಾತ್ವಿಕಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯಾಗಬೇಕಾದರೆ ಈ ಪರಿಸ್ಥಿತಿಯಲ್ಲಿ ಅಣ್ಣನಾದ ಬಲಭದ್ರ ದೇವನು ಭೂಪ್ರದಕ್ಷಿಣೆ ಹೋಗುವುದೇ ಒಳಿತು. ಅದರ ಚಿಂತೆಯೊಂದಿಗೆ ಏಕೆ? ನಡೆ, ನಾವು ಹೊರಡೋಣ. ಆಹಾ, ಅಣ್ಣನಾದ ಬಲಭದ್ರ ದೇವನು ನನ್ನ ಮೋಸದ ಬಲೆಗೆ ಸಿಲುಕಿದಂತಾಯಿತು. ಇನ್ನು ನನಗೆ ಯಾವ ಅಮಂಗಳವೂ ಬಾರದು. ನಾನೀಗಲೇ ಪಾಂಡವರ ಬಳಿಗೆ ತೆರಳುವೆನು. ಆದರಿಸಿ ಪೊರೆಯೋ
ಕಷ್ಟ ಪಡುತ್ತಿರುವ ಈ ದೀನನ ಕಸದಂತೆ ಕಡೆಗೆಣಿಸಿದ ಕೌರವ ಕಡು ಕಷ್ಟ ಪಡುತ್ತಿರುವ ಈ ದೀನನ ಕಸದಂತೆ ಕಡೆಗೆಣಿಸಿದ ಕೌರವ ವನವಾಸವೇ ಮಗೆ ಕೃಷ್ಣ ವನವಾಸವೇ ಮಗೆ ಈ ಪರಿವಿಧದಲ್ಲಿ ವನವಾಸವೇ ಮಗೆ ಈ ಪರಿವಿಧದಲ್ಲಿ ಈ ಪರಿಶೋಧನೆ ಏಕೆ ಹುದೇವ ಈ ಪರಿಶೋಧನೆ ಏಕೆ ಹುದೇವ ಕರೆ ತಂದು ಕಡೆಗಿ ಕಡೆ ಆಯಿಸೇನು ಕರೆ ತಂದು ಕಡೆಗಿಂದು ಕಡೆ ಆಯಿಸೇನು ಆದರಿಸಿ ಪೊರೆಯೋ ದೀನ ದಯಾದಿ ನೀನೆ ಆದರಿಸಿ ಪೊರೆಯೋ ಕೃಷ್ಣ ಅಯ್ಯೋ ದೈವವೇ, ಆ ದುರ್ಯೋಧನನ ಆಜ್ಞೆಯಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಬಾರದೆ? ಮನಸ್ಸಾದರೂ ಕಳವಳ ಪಡುತ್ತಿರುವುದು. ದ್ವಾರಕೆಗೆ ಹೋದ ಅರ್ಜುನನು ಇನ್ನೂ ಬಾರದಿರಲು ಕಾರಣವೇನಿರಬಹುದು? ಅಣ್ಣನವರಿಗೆ ನಮಸ್ಕರಿಸುವೆನು. ಅರ್ಜುನ, ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ನೀನು ಹೋದ ಕಾರ್ಯವೇನಾಯಿತು? ಆಗುವುದೇನಣ್ಣ, ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವಂತೆ ಸಮ್ಮತಿಸಿದನು. ಇಷ್ಟರಲ್ಲೇ ವಾಸುದೇವನ ಆಗಮನವಾಗುವುದು. ಹೌದೇ? ಹಾಗಾದರೆ ಬಹಳ ಸಂತೋಷ. ನಡೆ, ನಾವಿನ್ನು ದ್ರೌಪದಿಯ ಅಂತಃಪುರಕ್ಕೆ ಹೋಗೋಣ. ಆಗಬಹುದಣ್ಣ. ವಾಸುದೇವ,
ವಾಸುದೇವ. ನನಗೆ 5 ಜನ ಪತಿಗಳಿದ್ದರೂ ಕೂಡ ನನ್ನ ಈ ಬಿಜ್ಜಿದ ಮುಡಿಯನ್ನು ಕಟ್ಟಿಸುವ ಭಾರ ಅವರದಾಗಲಿಲ್ಲ. ವಾಸುದೇವ, ನೀನಾದರೂ ನನ್ನ ಮೊರೆಯನ್ನು ಆಲಿಸು. ದ್ರೌಪದ, ಕಳೆದ ದುರ್ಘಟನೆಗಳನ್ನು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುವೆ? ಈ ನಿನ್ನ ಚಿಂತೆಯು ದೂರವಾಗುವ ಕಾಲ ಹತ್ತಿರಕ್ಕೆ ಬಂದಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಏನು ಬೇಕಿಲ್ಲವೇನ ಈ ನಿನ್ನ ಉಚ್ಚತರದ ಪ್ರಾಪ್ತಿ ಒಂದೇ ಕೇಳಿ ನಮ್ಮ ಇವರಿಗೂ ವಿಷದ ಕಜ್ಜಾಯವನ್ನು ತಿನ್ನಲೆತ್ತಿಸಿದಾಗಲೂ ಶಾಂತಿ. ಆರಗಿನ ಮನೆಯಲ್ಲಿ ಒಂದೇ ಗೃಹದಲ್ಲಿ ನಮ್ಮನ್ನೆಲ್ಲರನ್ನು ಸಜೀವವಾಗಿ ಎತ್ತಿಸಿದಾಗಲೂ ಶಾಂತಿ. ಆದೂ ಅಲ್ಲದೆ ಸೋಂಬಿದ ಮಹಾಸಭೆಯಲ್ಲಿ ಪ್ರಿಯಸರಿ ಪಾಂಚಾಲಿಯನ್ನು ತೊಡೆ ತಟ್ಟಿ ಆ ದುರುಳ ದುರ್ಯೋಧನ ಆಗಲೂ ಶಾಂತಿ, ಈಗಲೂ ಶಾಂತಿ. ಘೋರ ಕೃತ್ಯಗಳು. ಈಶ ಪ್ರವಚನ
ಕಾಪಡ ದ್ಯೂತ ಕಾನನವಾಸ ಕೈಲಾಗದರನ ಹೇಳಿಗಳಂತೆ ಕರೆಗೊಂಡು ಮುಗಿಸಿದವಲ್ಲ ಆ ಅಜ್ಞಾತವಾಸ ಅದನ್ನಾದರೂ ನೆನಪಿಸಿಕೊಳ್ಳಿ ಬಾರಿ ಬಾರಿಗೆಗೆ ಶಾಂತಿಯನ್ನೇ ಅಪೇಕ್ಷಿಸುತ್ತೇನೆ ದೇವಿ. ಅಣ್ಣನ ಮಾತಿನಿಂದ ನೀನು ನಿರಾಶರಾಗಬೇಡ ದೇವಿ. ದುಗುಡಬೇಕೆ ರಮಣಿ ರಮಣಿ ತರುಣಿ ದುಗುಡಬೇಕೆ ರಮಣಿ ದುಗುಡಬೇಕೆ ರಮಣಿ ದುಗುಡಬೇಕೆ ರಮಣಿ ರಮಣಿ ತರುಣಿ ದುಗುಡಬೇಕೆ ರಮಣಿ ದುಗುಡಬೇಕೆ ರಮಣಿ ಸುರಶಿರ ಗಮನೆ ಸುಖವಿರಲೇನೆ ಎಂದಿನ ಬಲಿಯ ನೀ ತಿಳಿದೆ ಸುರಶಿರ ಗಮನೆ ಸುಖವಿರಲೇನೆ ಎಂದಿನ ಬಲಿಯ ನೀ ತಿಳಿದೆ ಬಲಿಯೇನಿಸುವುದು ತಿಳಿದೆ ರಮಣಿ ಬಲಿಯೇನಿಸುವುದು ತಿಳಿದೆ ರಮಣಿ ದುಗುಡಬೇಕೆ ರಮಣಿ ರಮಣಿ ತರುಣಿ ದುಗುಡಬೇಕೆ ರಮಣಿ ದುಗುಡಬೇಕೆ ರಮಣಿ ದೇವಿ. ನೀನು ಅಣ್ಣನ ಮಾತಿನಿಂದ ನಿರಾಶರಾಗಬೇಡ ದೇವಿ. ತಲಾಂತರದಿಂದ ಪರಿವೃತವಾದ ಆದಿರಾವತಿಯ ರಕ್ತ ಸಿಂಹಾಸನವು ಕುರುಕ್ಷೇತ್ರ ರಕ್ತದ ಕೋಟೆಗೆ ಹತ್ತಿ ಹೋದರೋದರೆ ಬಿಚ್ಚಿರುವ ಈ ನಿನ್ನ ಕೇಶರಾಶಿಯನ್ನು ರಕ್ಷಿಸುವಂತೆ ಮಾಡಿರುವ ಈ ಜೀವನ ಛಲ ಎಂದೆಂದಿಗೂ ಅಚಲ. ನೀನು ನಿರಾಶರಾಗಬೇಡ ದೇವಿ. ಭೀಮಸೇನ, ಈ ನಿನ್ನ ಹೃದಯ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಅಭಯದಾತನಾದ ಶ್ರೀ ಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವಂತೆ ಸಮ್ಮತಿಸುವ ವಿಚಾರವು ತಿಳಿದಿರುವುದು. ಆದ್ದರಿಂದ ಈ ನಿನ್ನ ಚಿಂತೆಯು ದೂರವಾಗುವ ಕಾಲ ಹತ್ತಿರಕ್ಕೆ ಬಂದಿರುವುದು. ಶಾಂತನಾಗು ಭೀಮಸೇನ, ಶಾಂತನಾಗು. ಬರ್ರಿ ಆಕಾರ ಹಾಕ್ಬಿಡ್ರಿ. ಎತ್ಕೊಂಡ್ರ ಬಲ್ಲಿ ಏತ